ವಸತಿ ಶಾಲೆಯಲ್ಲಿ ನಾವು 1ರಿಂದ 8ನೇ ತರಗತಿಯ ಈ ಒಂದು ವರ್ಗ ಕೋಣೆಗಳಲ್ಲಿನ ಕಪ್ಪು ಹಲಿಗೆ ಮೇಲೆ ಬರೆದಂತಹ ಈ ಒಂದು ಬರವಣಿಗೆಯನ್ನ ಒಂದು ಈಸಿಯಾಗಿ ವಾಶ್ ಮಾಡ್ಲಿಕ್ಕೆ ನಾವು ಏನ್ ಮಾಡಿದೀವಪ್ಪ ಅಂತಂದ್ರೆ ಸಾಫ್ಟ್ ಡಸ್ಟರ್ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ತಯಾರು ಮಾಡಿ ಎಲ್ಲಾ ವರ್ಗ ಕೋಣೆಗಳಲ್ಲಿ ಇಟ್ಟಿದ್ದೀವಿ. ಈ ಸಾಫ್ಟ್ ಡಸ್ಟರ್ ಅನ್ನ ಹೇಗೆ ತಯಾರು ಮಾಡೋದು ಅಂತಪ್ಪ ಅಂತಂದ್ರೆ ಈ ಒಂದು ಕಾಟನ್ ಯಾವ್ದಾದ್ರೂ ಒಂದು ಕಲರ್ ಆಗಿರ್ಬೋದು, ಆ ಕಲರ್ ಕಾಟನ್ ಬಟ್ಟೆಯನ್ನು ತೆಗೆದುಕೊಂಡು ಇದರ ಒಂದು ಮೇಲ್ಭಾಗ ಹಾಗೂ ಈ ಒಂದು ಬಲಭಾಗದಲ್ಲಿ ನಾವು ಏನ್ ಮಾಡಿದೀವಪ್ಪ ಅಂತಂದ್ರೆ ಇದಕ್ಕೆ ಒಂದು ಸ್ಟ್ರೆಚ್ ಅನ್ನ ಹಾಕಿದ್ವಿ. ಈ ಸ್ಟ್ರೆಚ್ ಅನ್ನು ಹಾಕಿದಂತಹ ಈ ಒಂದು ಆಯತಾಕಾರದ ಬಟ್ಟೆನ ನಾವು ಏನ್ ಮಾಡಬಹುದು ಅಂತಂದ್ರೆ ಈ ತರ ಮತ್ತೆ ಇದನ್ನ ಆಯತಾಕಾರದ ಶೇಪ್ ಅಲ್ಲಿ ಈ ತರ ಮಾಡಿಕೊಂಡು ಇದರ ಒಳಗಡೆ ನಾವು ಏನ್ ಮಾಡಬೇಕು ಅಂತಂದ್ರೆ ಈ ಸೆಂಟ್ರಿಂಗ್ ಸ್ಪಂಜ್ ಅನ್ನ ಹಾಕ್ಬೇಕು. ಈ ಸೆಂಟ್ರಿಂಗ್ ಸ್ಪಂಜ್ ಅಂತಕ್ಕಂಥದ್ದು 15ರಿಂದ 20 ರೂಪಾಯಿಯಲ್ಲಿ ನಮಗೆ ಕಡಿಮೆ ಖರ್ಚಿನಲ್ಲಿ ಸಿಗ್ತಕ್ಕಂಥ ಸ್ಪಂಜ್ ಇದಾಗಿದೆ. ಈ ಸ್ಪಂಜ್ ಅನ್ನ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ಒಂದು ಬಟ್ಟೆ ಒಳಗಡೆ ಈ ತರ ಹಾಕ್ತಾ ಇದ್ವಿ. ನಾವಿಲ್ಲಿ ನೋಡ್ತಾ ಇದ್ವಿ. ಈಗ ಇದು ಏನಾಯ್ತಪ್ಪ ಅಂತಂದ್ರೆ ಈ ತರ ಒಂದು ಆಯತಾಕಾರದ ಶೇಪ್ ನಲ್ಲಿ ಇದು ತಯಾರಾಯ್ತು. ಇದರ ಒಂದು ಮೇಲ್ಭಾಗದಲ್ಲಿ ನಾವು ಈ ಒಂದು ಯಂತ್ರದ ಮಷಿನ್ ಸಹಾಯ ಅಥವಾ ಒಂದು ಕೈ ಹೊಲಿಗೆಯ ಒಂದು ಸೂಜಿ ಸಹಾಯದಿಂದ ನಾವು ಇದಕ್ಕೊಂದು ಸ್ಟಿಚ್ ಇಲ್ಲಿ ಹಾಕಿದ್ರೆ ಇದು ಏನಾಗುತ್ತೆ ಅಂತಂದ್ರೆ ಇದು ಒಂದು ಡಸ್ಟರ್ ಆಗಿದ್ದು ತಯಾರಾಗತ್ತೆ. ಈ ಡಸ್ಟರ್ ಒಂದು ಬಳಕೆಯನ್ನ ಮಾಡಿ ನಾವು ಕಪ್ಪು ಹಲಿಗೆ ಮೇಲೆ ಬರೆದಂತದ್ದನ್ನ ಬಹಳಷ್ಟು ಒಂದು ಈಸಿಯಾಗಿ ಸ್ಮೂತ್ ಆಗಿ ನಾವು ಏನ್ ಮಾಡಬಹುದು ಅಂತಂದ್ರೆ ಈ ತರ ನಾವು ಇದನ್ನ ವಾಶ್ ಮಾಡಬಹುದು. ತಾವು ಇಲ್ಲಿ ನೋಡ್ತಾ ಇದ್ದೀರಿ, ಬಹಳಷ್ಟು ಒಂದು ತುಂಬಾ ಈಸಿಯಾಗಿ ನಾವು ಏನ್ ಮಾಡಬಹುದು ಅಂತಂದ್ರೆ ಇದನ್ನ ವಾಶ್ ಮಾಡಬಹುದು. ಇದು ಈ ತರ ಒಂದು ಡಸ್ಟ್ ಆದ್ಮೇಲೆ ನಾವು ಯಾವ್ದಾದ್ರು ಒಂದು ಕಪ್ಪು ಇದು ಒಂದು ಗೋಡೆ ಮೇಲೆ ಈ ತರ ನಾವು ಏನ್ ಮಾಡಬಹುದು ಅಂತಂದ್ರೆ ಇದರ ಎಲ್ಲ ಡಸ್ಟ್ ಅನ್ನ ನಾವು ಜಾಡಿಸಿ ತೆಗಿಬಹುದು. ಆಮೇಲೆ ಇದು ಪೂರ್ತಿ ಕೊಳೆ ಆದ ಮೇಲೆ ನಾವು ಇದನ್ನ ಸ್ವಲ್ಪ ನೀರಿನಲ್ಲಿ ಎದ್ದಿ ನಾವು ಏನ್ ಮಾಡಬಹುದಪ್ಪ ಅಂತಂದ್ರೆ ಇದನ್ನ ಪೂರ್ತಿಯಾಗಿ ಈ ತರ ಹಿಂಡಿ ಏನ್ ಮಾಡಬಹುದು ಅಂತಂದ್ರೆ ವಾಶ್ ಮಾಡಿ ಇದರಲ್ಲಿ ಇರ್ತಕ್ಕಂಥ ಎಲ್ಲ ಕೊಳೆಯನ್ನು ಕೂಡ ನಾವು ತೆಗೆದು ಬಿಸಿಲಿನಲ್ಲಿ ಒಣಗಿಸಿ ಮತ್ತೆ ಯಥಾ ಪ್ರಕಾರ ನಾವು ಮೊದಲಿನ ಸ್ಥಿತಿಯಲ್ಲಿ ಈ ಡಸ್ಟರ್ ನ ತಯಾರು ಮಾಡಿಕೊಳ್ಳಬಹುದು. ಇದು ಈ ತರ ಒಂದು ಸಾಫ್ಟ್ ಈ ಡಸ್ಟರ್ ಇದು ಸುಮಾರು 1 ವರ್ಷಗಳ ಕಾಲದವರೆಗೆ ತಮ್ಮ ತರಗತಿಯ ವರ್ಗ ಕೋಣೆಗಳಲ್ಲಿನ ಕಪ್ಪು ಹಲಿಗೆ ಹಾಗೂ ನಲಿಕಲಿ ಕೊಠಡಿಯಲ್ಲಂತೂ ಅಲ್ಲಿ ಬಳಕೆ ಆಗ್ತಕ್ಕಂಥ ವಾಲ್ ಸ್ಲೇಟ್ ಅನ್ನ ಬಳಕೆಯನ್ನ ಮಾಡ್ಲಿಕ್ಕೆ ವಾಲ್ ಸ್ಲೇಟ್ ಮೇಲೆ ಬಂದಂತಹ ಈ ಒಂದು ಅಕ್ಷರಗಳನ್ನ ಒಂದು ಈಸಿಯಾಗಿ ವಾಶ್ ಮಾಡ್ಲಿಕ್ಕೆ ಬಹಳಷ್ಟು ತುಂಬಾ ಸಹಾಯಕಾರಿಯಾಗಿರ್ತಕ್ಕಂತಹ ಈ ಸಾಫ್ಟ್ ಒಂದು ಡಸ್ಟರ್ ಇದಾಗಿದೆ. ಶಾಲೆಯಲ್ಲಿ ಬರೀ ಕೇವಲ 20 ರೂಪಾಯಿಗಳಲ್ಲಿ ಒಂದು ತಯಾರಾದಂತಹ ಈ ಒಂದು ಸಾಫ್ಟ್ ಡಸ್ಟರ್ ಅನ್ನ ನಾವು ಈ ಒಂದು ನಮ್ಮ ವರ್ಗ ಕೋಣೆಯಲ್ಲಿ ತಯಾರು ಮಾಡಿದ್ದೀವಿ. ಇದು ವರ್ಗ ಕೋಣೆಯಲ್ಲಿ ಮಕ್ಕಳು ಹಾಗೂ ಶಿಕ್ಷಕರು ಕೂಡ ಇದನ್ನ ಒಂದು ಕಪ್ಪು ಹಲಿಗೆ ಮೇಲೆ ಬರೆದಂತಹ ಬರವಣಿಗೆಯನ್ನ ನಾವು ಈಸಿಯಾಗಿ ವಾಶ್ ಮಾಡ್ಲಿಕ್ಕೆ ಈ ಒಂದು ತಯಾರಿಸಿದಂತಹ ಈ ಒಂದು ಡಸ್ಟರ್ ತಾವಿಲ್ಲಿ ನೋಡ್ತಾ ಇರಬಹುದು. ಮತ್ತೆ ಈ ಒಂದು ಕಪ್ಪು ಹಲಿಗೆ ಮೇಲೆ ಬರೆದಿರ್ತಕ್ಕಂಥದ್ದು ಈ ಒಂದು ಈಸಿಯಾಗಿ ಸಾಫ್ಟ್ ಡಸ್ಟರ್ ಅನ್ನ ನಮ್ಮೆಲ್ಲ ಶಿಕ್ಷಕರು ತಮ್ಮ ವರ್ಗ ಕೋಣೆಯಲ್ಲಿ ಬರೀ 20 ರೂಪಾಯಿಗಳು ಆಗ್ತಕ್ಕಂಥ ಖರ್ಚು, ಒಂದು 20 ರೂಪಾಯಿಗಳನ್ನ ಖರ್ಚು ಮಾಡಿ ವರ್ಗ ಕೋಣೆಯಲ್ಲಿ ತಯಾರು ಮಾಡಿ ಈ ಒಂದು ಸಾಫ್ಟ್ ಡಸ್ಟರ್ಗಳನ್ನ ಇಟ್ರೆ ಮಕ್ಕಳು ಅತಿ ಸುಲಭವಾಗಿ 1 ವರ್ಷದ ಉದ್ದಕ್ಕೂ ಇದನ್ನ ಈಸಿಯಾಗಿ ಕಪ್ಪು ಹಲಿಗೆಯನ್ನ ಅಳಿಸ್ಲಿಕ್ಕೆ ಬಳಕೆಯನ್ನು ಮಾಡತಕ್ಕಂಥದ್ದು ಈ ಸೂಪರ್ ಆಗಿರತಕ್ಕಂತಹ ಸಾಫ್ಟ್ ಡಸ್ಟರ್.